ಊರಿಗೆ ಕರೆದ್ಬಿಟ್ಟು ಮನೆ ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ಫೋನ್ ಮಾಡಪ್ಪ, ಎಲ್ಲಿದ್ದಾನೆ ಕೇಳೋನು. ಹಾಂ ಹಲೋ, ಎಲ್ಲಿದೆಯಪ್ಪ? ಹಾಂ ಸರಿ, ಅಲ್ಲೇ ಇರೋ ಬಂದು. ಎಲ್ಲಿ ಅದೇನಾ? ಇವನೇನಾ ಊರು ತೋರಿಸ್ತೀನಿ ಅಂತ ಕರೆದ್ಬಿಟ್ಟು ಇಲ್ಲಿ ಬಂದು ಕುಂತಿದ್ದಾನೆ. ಸಾರಿ ಕಣ್ರೋ, ಮತ್ತೆ ಹೇಗಿದ್ದೀರಾ? ನಾವೇನೋ ಚೆನ್ನಾಗಿದ್ದೀವಿ, ನಿನಗೇನಾಯ್ತು? ಯಾಕೆ ಮನೇಲಿ ಜಗಳನಾ? ಹಂಗೇನಿಲ್ಲಪ್ಪ. ಏನು ಮತ್ತೇನು ಹುಷಾರಿಲ್ವಾ ಏನು? ನಾನೇನೋ ಚೆನ್ನಾಗಿದ್ದೀನಿ, ಆದರೆ ಸುತ್ತಮುತ್ತಲಿನ ಪರಿಸ್ಥಿತಿ ಮತ್ತು ನನ್ನ ಮನಸ್ಥಿತಿ ಅಷ್ಟೇನು ಚೆನ್ನಾಗಿಲ್ಲ. ಯಾಕೆ, ಏನಾಯಿತು? ಏನಿಲ್ಲ, ನಮ್ಮ ರೈತರ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದೇನೆ ಹೊರತು ಕಡಿಮೆ ಆಗ್ತಿಲ್ಲ. ಅದೇ ಬೇಜಾರು. ಇನ್ನೇನೋ ಮಾಡ್ತಾರೆ, ಈ ಬೆಳೆ ನಂಬ್ಕೊಂಡು ಸಾಲ ಮಾಡಿರ್ತಾರೆ. ಈ ಮಳೆನ ಸರಿಯಾದ ಟೈಮಿಗೆ ಆಗಲ್ಲ. ಅಕಸ್ಮಾತಾಗಿ ಮಳೆ ಆಗಿ ಬೆಳೆ ಬಂದ್ರೂ ಆ ಬೆಳೆದಿರೋ ಬೆಳೆಗೆ ರೇಟ್ ಸಿಗಲ್ಲ. ಅವ್ರು ತಾನೇ ಇನ್ನೇನು ಸಾಲ ತೀರ್ಸೋಕ್ಕಾಗುತ್ತೆ? ಈ ಥರ ಸೂಸೈಡ್ಗಳು ನಡೀತಾನೆ ಇರ್ತವೆ ಕಣ. ಇದಕ್ಕೆ ಪರಿಹಾರ ಏನೂ ಇಲ್ವಾ? ಪರಿಹಾರ ಆಯ್ತಲ್ಲಪ್ಪ. ಪರಿಹಾರ ಸತ್ತವ್ರ ಕುಟುಂಬಕ್ಕಂತ ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ, ಕಣ್ಣೀರು ವರ್ಷ ನಾಟಕ ಮಾಡ್ತಾರೆ. ಇದೇ ನಮ್ಮ ಸರ್ಕಾರದ ಪರಿಹಾರ. ಸತ್ತ ಮೇಲೆ ಮಣ್ಣು ಮಾಡೋಕ್ಕೆ ಹಣ ಕೊಡೋದಕ್ಕಿಂತ ಮಣ್ಣಿಂದ ತೆಗೆದಿರೋ ಬೆಳೆಗೆ ಒಳ್ಳೆ ಬೆಲೆ ಕೊಡೋ ಗುಣ ಬಂದರೆ ನಮ್ಮ ಸರ್ಕಾರಕ್ಕೆ ಈ ಥರ ಎಲ್ಲ ತಡೀಬೋದು ಅನ್ಕೊಂತೀನಿ. ನಾವೀಗ ಎಷ್ಟು ಮಾತಾಡಿದ್ರು ಅಷ್ಟೇ, ಈ ರಾಜಕೀಯದ ವ್ಯವಸ್ಥೆನ ಬದಲಾಗಲ್ಲ, ರೈತರ ಕಷ್ಟನ ದೂರ ಆಗಲ್ಲ ಕಣ. ಅಷ್ಟಕ್ಕೂ ಅಲ್ಲೆಲ್ಲ ಯಾರು ಆತ್ಮಹತ್ಯೆ ಮಾಡ್ಕೊಂಡು ನೀನು ಯಾಕಪ್ಪ ಇಷ್ಟು ತಲೆ ಕೆಡಿಸ್ಕೊಂಡು ಅಂದರೆ ಅವನ ಅದೆಲ್ಲೋ ಅದು ಯಾರೋ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರೈತ ಎಲ್ಲರಿಗೂ ಅನ್ನ ಕೊಡೋನು, ಅವನ ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು. ಬರ್ರಪ್ಪ, ನಾನು ನೋಡ್ರಿ ನಿಮ್ಮ ಮನೆಗೆ ಅಂತ ಕರೆದು ಇಲ್ಲೇ ಕೂರ್ಸ್ಕೊಂಡು ಮಾತಾಡ್ತಿದ್ದೀನಿ. ಬರ್ರಿ ಮೊದಲು ಮನೆಗೆ ಹೋಗ್ಬರ್ರಿ. ಬಾ ಬಾ. ನೀರೇ ಕೊಡ್ತೀನಪ್ಪ? ನೀರು ಕೆಳಗೆ ಸ್ನ್ಯಾಕ್ಸ್ ತಂದ್ಬಿಟ್ಟಾನೆ. ಯಾಕೋ ವೀರೇಶ್ ಫೋನ್ ಮಾಡ್ಬಿಟ್ಟು ಅನ್ಕೊಂಡ್ರ? ಎಲ್ಲಿದ್ದಾನೆ ಕೇಳು. ಹಲೋ, ಹೌದಾ? ಯಾವಾಗ? ಸರಿ ಸರಿ. ಯಾಕೋ ಏನಾಯ್ತು? ವೀರೇಶ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಯ್ತಂತ? ಅವರು ಹೊಲದ ಮೇಲೆ ಸ್ವಲ್ಪ ಸಾಲ ಮಾಡಿದ್ದು ಮಾಡ್ಕೊಂಡಿದ್ರು, ಅದನ್ನ ತೀರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು. ಸಾವು ಅನ್ನೋ ಬೇಜಾರಿಗಿಂತ ಆತ್ಮಹತ್ಯೆ ಅನ್ನೋ ನೋವೇ ಭಾಳ ಆಗ್ತಿದೆ. ಅದೆಲ್ಲ ಅದು ಯಾರೋ ಆತ್ಮಹತ್ಯೆ ಮಾಡ್ಕೊಂಡಾಗ ಏನು ಅನಿಸಿಲ್ಲ. ಈಗ ನಮ್ಮಲ್ಲೇ ಒಬ್ರು ಹಿಂಗೆ ಆಗ್ತಿದ್ದಾರೆ ಅಂದರೆ
ತುಂಬ ಬೇಜಾರಾಗ್ತಿದೆ. ಇಲ್ಲ ಕಣ, ಇದಕ್ಕೇನಾದರೂ ಒಂದು ಉಪಾಯ ಕಂಡುಹಿಡಿಯಬೇಕು. ಹಿಂಗಾಗಬಾರ್ದು. ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ ಮಾಡೋದ್ರಿಂದ ನಮ್ಮ ರೈತರ ಆತ್ಮಹತ್ಯೆನ ಸ್ವಲ್ಪನಾದ್ರೂ ಕಮ್ಮಿ ಆಗ್ಬೋದು ಅನಿಸುತ್ತೆ. ಹೌದಾ? ಏನಾದ್ರು ಉಪಾಯ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಈಗ ರೈತರ ಸಹಾಯ ನಿಧಿ ಅಂತ ಓಪನ್ ಮಾಡಿ, ಒಂದು ಅಕೌಂಟ್ ಓಪನ್ ಮಾಡಿ, ಈಗ ಒಬ್ಬೊಬ್ಬರಿಂದ 10 ರೂಪಾಯಿ ಅಂತ ಕಲೆಕ್ಟ್ ಮಾಡಿ ಅದಕ್ಕೆ ಹಾಕಿದ್ರು ಯಾರಿಗೆ ಯಾವ ರೈತರಿಗೆ ಸಾಲ ಕಟ್ಟೋಕ್ಕಾಗಲ್ವೋ ಅಂಥ ರೈತರಿಗೆ ನಾವು ಈಗ ಹಣ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದರೂ ಈ ಆತ್ಮಹತ್ಯೆ ಅಂತ ತಡೆಯಬಹುದು. ಸ್ವಲ್ಪ ಅರ್ಥ ಹೇಳು. ನಿಮ್ಮೂರಲ್ಲೇ ಎಕ್ಸಾಂಪಲ್ ತಗೋಣ. ನಮ್ಮ ವೀರೇಶ್ ಅವರ ತಂದೆ ತೀರ್ಕೊಂಡಲ್ಲ, ಅವ್ರು ಎಷ್ಟು ಹಣಕ್ಕೆ ತೀರ್ಕೊಂಡ್ರಪ್ಪ? 50,000 ಸಾಲ ಮಾಡಿ. 50,000 ಸಾಲ ಮಾಡಿದೆ. ಸರಿ, ಈಗ ನಿಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮೂರಲ್ಲಿ ಸುಮಾರು 4,000 ಜನ ಇದ್ದಾರೆ. 4,000 ಜನ. ಸರಿ ಆಯ್ತಾ. ಈಗ ಅವರಿಂದ ಅದೇ 4,000 ಜನದಿಂದ ಬರೀ 10 ರೂಪಾಯಿ ಅಂತ ಕಲೆಕ್ಟ್ ಮಾಡಿದ್ರು 40,000 ರೂಪಾಯಿ ಆಯ್ತು. ಆ 40,000 ರೂಪಾಯಿನ ಅವ್ರಿಗೆ ಕೊಟ್ಟಿದ್ರೆ ಅವ್ರ ಆತ್ಮಹತ್ಯೆ ತಡೆಯೋದಾಗಿತ್ತ? ಹೌದು ಕಣ, ನಿಜ. ಕಳೆದ ವರ್ಷ ನಮ್ಮ ಜಿಲ್ಲೆಯಿಂದನೇ 46 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಹೌದು, ನಮ್ಮ ಡಿಸ್ಟಿಕ್ ಇಂದಾನೆ ಎಷ್ಟು ಜನ ಇದ್ದಾರಪ್ಪ? ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು 90ರಿಂದ 99 ಲಕ್ಷ ಜನ ಇದ್ದಾರೆ. 19.5 ಲಕ್ಷ ಜನ ಅಂದ್ರೆ ಆ ಮೇಲ್ಗಡೆ 50,000 ಜನ ಬಿಟ್ರು 19 ಲಕ್ಷ ಜನ ಅಂತೂ ಇದ್ದಾರೆ. ಅವರಿಂದ ಇದೇ 10 ರೂಪಾಯಿ ಅಂತಂದೇ ಕಲೆಕ್ಟ್ ಮಾಡೋಣ. ಆವಾಗ ಎಷ್ಟಾಗುತ್ತೆ? 1,90,00,000 ಜನ ಏನೋ ಆಗುತ್ತೆ. ಈಗ ಅದೇನು ಅವರು ತೀರ್ಕೊಂಡ್ರಲ್ಲ 46 ಜನ, ಅವ್ರ ತಲೆ ಮೇಲೆ ಹಬ್ಬ ಅಂದ್ರೆ ಎಷ್ಟಪ್ಪ? 3ರಿಂದ 4 ಲಕ್ಷ ಇರ್ಬೋದಾ? ಅಷ್ಟಿನ ತೀರ್ಕೊಂಡು ಈ 1,90,00,000 ಅಮೌಂಟ್ ಕೊಟ್ರೆ ಅವರಿಗೆ ಈ 46 ಜನನೂ ಉಳಿಸ್ಕೋಬೋದಾಗಿತ್ತು ನಾವು. ಹೌದು ಕಣ, ಒಳ್ಳೆ ಐಡಿಯಾ. ಆದರೆ ಇದು ನಮ್ಮಿಂದ ಮಾತ್ರ ಸಾಧ್ಯನಾ? ಇದು ನಮ್ಮಿಂದ ಮಾತ್ರ ಸಾಧ್ಯ ಅಂತಂದು ಹೇಳಕ್ಕಾಗಲ್ಲ. ಈಗ ಅಕಸ್ಮಾತ್ ಇದನ್ನ ಮಾಡಿದ್ರು ಇಷ್ಟು ಬೇಗನೆ ನಿವಾರಣೆ ಆಗುತ್ತಂತಂದು ಹೇಳಕ್ಕಾಗಲ್ಲ. ವ್ಯವಸ್ಥೆ ಬದಲಾಗಬೇಕಂದ್ರೆ ಮೊದಲು ನಮ್ಮಲ್ಲಿರೋ ವ್ಯಕ್ತಿತ್ವ ಬದಲಾಗಬೇಕಣ. ಕರೆಕ್ಟ್. ಈ ಯೋಜನೆನ ಪ್ರತಿಯೊಬ್ಬರಿಗೂ ತಿಳಿಸೋ ಪ್ರಯತ್ನ ಅಂತೂ ಮಾಡೋಣ. ಒಳ್ಳೆಯ ವಿಷಯಕ್ಕೆ ನಮ್ಮ ಜನ ಯಾವಾಗಲೂ ಸಾಥ್ ಕೊಟ್ಟೇ ಕೊಡ್ತಾರೆ. ಈ ಥರ ಮಾಡಿ ಅನ್ನ ಕೂಡ ನಮ್ಮ ರೈತರ ಋಣ ಸ್ವಲ್ಪ ಹತ್ರ ತೀರ್ಸೋಣ. ಇವಾಗ ನಿಮ್ಮ ಊರಿಂದನೇ ಶುರು ಮಾಡೋಣ. ಸರಿ, ನಡಿ, ನಿಮ್ಮ ಊರಿನ ಹಿರಿಯರ ಜೊತೆ ಇದರ ಬಗ್ಗೆ ಮಾತಾಡೋಣ. ರೈತ ಎಂದೂ ತಾನಾಗಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಅವನ ಸುತ್ತ ಆ ರೀತಿಯಾದ ವಾತಾವರಣ ಸೃಷ್ಟಿಯಾಗುತ್ತೆ. ಆಗ ಏನೂ ಮಾಡಲಾಗದೆ ಅಸಹಾಯಕನಾಗಿ ಒಂದು ಚಿಕ್ಕ ತಪ್ಪು ಮಾಡುತ್ತಾನೆ. ಅದೇ ತನ್ನ ಸಾವಾಗುತ್ತೆ. ಎಷ್ಟೇ ಮಳೆ, ಬಿಸಿಲು, ಗಾಳಿ, ಬರ, ನೆರೆ, ನೋವು, ಕಷ್ಟ, ಪ್ರವಾಹ ಬಂದರೂ ಎದರದೆ ಎದೆಯೊಡ್ಡಿ ಭೂಮಿಯ ಋಣಾನ ತೀರಿಸಲು ಸದಾ ತನ್ನ ಸೇವೆಯಲ್ಲಿ ಫಲವನ್ನು ಆಶಿಸದೆ ಪರಿಶ್ರಮದೊಂದಿಗೆ ದುಡಿಯುವವನೇ ರೈತ. ಇಂತಹ ರೈತ ಎದುರುವಂತೆ ಮಾಡುವುದು ಮಾತ್ರ 2 ಅಕ್ಷರದ ಪದ ಸಾಲ. ಕೊನೆಗೆ ಅವನು ಅಸಹಾಯಕನಾಗಿ ಶರಣಾಗುವುದು ಮತ್ತದೇ 2 ಅಕ್ಷರದ ಪದ ಸಾವು. ಬದಲಾವಣೆ ಎಂದರೆ ಬದಲಾಯಿಸುವುದು ಅಲ್ಲ, ಬದಲಾಗುವುದು. ಮೊದಲು ನಾವು ನಮ್ಮ ಯೋಜನೆ ಆಲೋಚನೆ ಬದಲಾಯಿಸಿದರೆ ಬದಲಾವಣೆ ತನ್ನಿಂದ ತಾನೇ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ನಿಮ್ಮ ಖುಷಿಗಾಗಿ ಸುಖ ಸುಮ್ಮನೆ ಹಣವನ್ನು ವ್ಯಯ ಮಾಡುವುದಕ್ಕಿಂತ ನಿಮ್ಮ ಸುತ್ತಮುತ್ತ ಇರುವ ಬಡ ರೈತರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಾಗೂ ದಲ್ಲಾಳಿಗಳಿಂದ ದೂರ ಇರಿ. ರೈತರೊಂದಿಗೆ ನೇರವಾಗಿ ವ್ಯವಹರಿಸಿ. ಅವರು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗುವಂತಾಗಲಿ.